ಇವತ್ತು ಬಹಳ ದಿನದಿಂದ ಆ ಕನಸಿತ್ತು, ಆ ಕನಸನ್ನ ಸೋಮಣ್ಣ ಅವರು ನೆನ್ಸು ಮಾಡಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಭಾಳ ವರ್ಷದಿಂದ ಜನಗಳಿಗೆ ಮೋಹನಣ್ಣ ಇದು ನಮ್ಮ ವಿಜಯನಗರ ಚಂದ್ರಲೋಟೆ ಹೋಗ್ಬೇಕಾದ್ರೆ ಈ ಫ್ಲವರ್ ಮೇಲೇ ಹೋಗ್ಬೇಕಾಗ್ತದೆ. ಆ ಕಾರಣಕ್ಕೆ ಭಾಳ ವರ್ಷದಿಂದ ಆ ಕನಸಿತ್ತು. ಆ ಕನಸನ್ನು ಸೋಮಣ್ಣ ಅವರು ರೈಲ್ವೆ ಮಿನಿಸ್ಟರ್ ಆಗಿ ಆ ಭಾಳ ವರ್ಷದಿಂದ ಕನಸಿತ್ತು, ಏನು ಈಚೀಚೆಗಿಲ್ಲ. ಭಾಳ ವರ್ಷದಿಂದ ಕನಸಿದ್ದು ಅದು ಯಾರನ್ನ ಮಾಡಿದಂದರೆ ಅದು ಸೋಮಣ್ಣ ಅವ್ರು ಮಾಡಿದಾರೆ ಅಂತ ಹೇಳಕ್ ಬರ್ತೇನೆ. ಅದ್ರ ಜೊತೆಯಲ್ಲಿ ಈ ಫ್ಲೇವರ್ ಇದು ಒಂದೇ ಅಲ್ಲ ಮೋಹನಣ್ಣ, ರೋಡ್ ವೈಂಡಿಂಗು ಆಗಬೇಕು. 240 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡಿದ್ದೀನ. ಆ ರೋಡ್ ವೈಂಡಿಂಗ್ ಕೆಲಸನೂ ನನ್ನ ಅನಿಸಿಕೆ ಒಂದು ತಿಂಗಳು 1.5 ತಿಂಗಳಲ್ಲಿ ಆ ಗುದ್ಲಿ ಪೂಜೆ ಮಾಡಿ ಆ ಕೆಲಸನ ನಾವು ಶುರು ಮಾಡ್ತೀವಿ. ಆ ರೋಡ್ ವೈಂಡಿಂಗ್ ಆಗಿ ಈ ಫ್ಲೇವರ್ ಆಗಿದ್ರೆ ಜನಗಳಿಗೆ ಎಷ್ಟು ಅನುಕೂಲ ಆಗ್ತದೆ ಅಂದರೆ ನಾನು ಹೇಳೋಕ್ಕೆ ಸಾಧ್ಯನ. ಅಷ್ಟು ಒಳ್ಳೆ ಕೆಲಸನ ನಮ್ಮ ಸೋಮಣ್ಣ ಅವ್ರು ಮಾಡಿದ್ದಾರೆ. ನಮ್ಮ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ನನ್ನ ಕಡೆಯಿಂದ ಅವರಿಗೆ ಹೃದಯದಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ಸೋಮಣ್ಣ ಅಂದರೆ ಎಲ್ಲರಿಗೂ ಗೊತ್ತಿರೋದು ವಿಚಾರ. ನಾನು ಮುಂಚೆ ಫಸ್ಟ್ ಟೈಮ್ MLA ಆಗಬೇಕಾದ್ರೆ ಭಾಳ ಜನ ಲೀಡರ್ಗಳು ಸರ್ದಾರ್ ಅಂತ ಇದ್ದರು, ನಮ್ಮ ಬೇಗ್ ಸಾಹೇಬ್ರು ಈಗ ಬಂದಿದ್ದರು. ಯಾವತ್ತೂ ಅವ್ರು ಬರಲ್ಲ, ಅಷ್ಟು ಬೇಗ ಆಯ್ತು. 90 ವರ್ಷ ಆಗಿದೆ ಅವರು. ಬೇಗ್ ಸಾಹೇಬ್ರು ಅಂತ ಸುಬಾನೆ ಮಜ್ಜಿದವರು ಏನು ರೀ ಬೆಳಗ್ಗೆ ಯಾವತ್ತೂ ಬರೋಲ್ಲ, ಇವತ್ತು ಬಂದಿದೆ ಅಂದರೆ ಇಲ್ಲ ಸರ್ ನಮ್ಮ ಲೀಡರ್ ಬಂದವರು ಸೋಮಣ್ಣ ಅವ್ರಿಗೋಸ್ಕರ ಬಂದಿದೆ ಅಂತ ಭೇಟಿ ಮಾಡಕ್ಕೆ ಬಂದಿರೆ. ಅಲ್ಲೇ ಕಾಣ್ತದೆ ಸೋಮಣ್ಣ ಅವರು ಯಾವ ಥರ ಅಂತ ಹೇಳ್ಬಿಟ್ಟು ನಾವೇನು ಹೇಳಂಗಿಲ್ಲ, ಅವ್ರ ಪ್ರೀತಿನೇ ಇಲ್ಲಿ ಕಾಣಿಸ್ತಾ ಇದೆ. ಈಗ ನನ್ನ ಕ್ಷೇತ್ರ ಅವ್ರ ಕ್ಷೇತ್ರ ಇವ್ರು ಹೇಳ್ದಂಗೆ ನಾನು ಮುಂಚೆ ಚಾಮರಾಜಪೇಟೆಯಲ್ಲಿದ್ದರೆ ಚಾಮರಾಜಪೇಟೆಯಲ್ಲಿ ಆಜಾದ್ ನಗರ ಸಿಗ್ತಾ ಇತ್ತು. ಆಜಾದ್ ನಗರ ಆದಮೇಲೆ ಈ ಏರಿಯಾ ಎಲ್ಲ ಸಿಕ್ಕದ್ದು 2008ಅಲ್ಲಿ. ಸೋಮಣ್ಣ ಅವ್ರ ಅಭಿಮಾನಿಗಳು ಎಷ್ಟು ಜನ ಇದ್ದಾರೆ ಅಂದರೆ ನಾನು ಹೇಳ್ಬಾರ್ದು, ನನಗಿಂತ 100 ಪಟ್ಟು ಜಾಸ್ತಿ ಅಭಿಮಾನಿಗಳು ಅವರಿದ್ದಾರೆ. ಅವ್ರಿಗೆ ಸೋಮಣ್ಣನಿಗೆ ಜಾತಿ ಭೇದ ಅಂತ ಇಲ್ಲ, ಯಾವ ಜಾತಿನೂ ಯಾವತ್ತೂ ಮಾಡಿಲ್ಲ. ಸೋಮಣ್ಣನ ಒಂದೇ ಕೆಲಸ, ಬಡವ್ರ ಕೆಲಸ, ದೇವ್ರ ಕೆಲಸ. ಅಂದರೆ ಅವ್ರ ಕೆಲಸ ಮಾಡೋದಲ್ಲಿ ನನ್ನ ಅನಿಸಿಕೆ ಎತ್ತಿದ ಕೈ. ನನಗೆ ಹೇಳ್ತಾ ಇದ್ರು, ನಾನು ಮೊದಲೇ ಬಾರಿ MLA ಆಗಬೇಕಾದ್ರೆ ಪಿ ಸಿ ಮೋಹನಣ್ಣ ಇವರೆಲ್ಲ ಸ್ನೇಹಿತರೆಲ್ಲ ನನ್ನ ಜೊತೆ ನಂದೇ ಕ್ಷೇತ್ರ ತಾನೆ ಸಾರ್ ಮರಿ ಸರ್ ನೀವು ಹೊಸದಾಗಿ ಗೆದ್ದಿದ್ದೀರಾ, ನೀವು ಕೆಲಸ ಮಾಡಬೇಕಾದ್ರೆ ಕಲಿಬೇಕಾದ್ರೆ ನಡೀರಿ ಸೋಮಣ್ಣ ಯಾವ ಥರ ಕೆಲಸ ಮಾಡ್ತಾರೆ ವಿಜಯನಗರ ನೋಡಿ ಅಂತ ಜನ ಹೇಳೋರು. ಅಂದರೆ ಸೋಮಣ್ಣನ ಹೆಸರನ್ನೇ ಅವ್ರ ಕೆಲಸ. ಅದು ನಾನು ನಿಲ್ಸಿಂಗೆ ಯಾವ ರಾಜಕಾರಣಿನೂ ಕರ್ನಾಟಕದಲ್ಲಿ ಹೇಳ್ತಾ ಇರೋದು ಆ ಕ್ಷೇತ್ರದ ಕೆಲಸ ಈ ಥರ ಸೋಮಣ್ಣ ಮಾರಂಗೆ 220 ಇಲ್ಲ, ಯಾರೂ ಮಾಡೋಕ್ಕೆ ಸಾಧ್ಯ ಆಗಲ್ಲ ಅಂಥ ಕೆಲಸನ ಸೋಮಣ್ಣ ಮಾಡಿದ್ದಾರೆ. ಇಲ್ಲಿ ಕೇಂದ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಸೋಮಣ್ಣ ಮಾಡಿರೋದು ಮಂತ್ರಿಯಾಗಿ ಸೇವೆ ಮಾಡಿದ್ದಾರೆ, MLA ಆಗಿ ಕೆಲಸ ಮಾಡಿದ್ದಾರೆ. ಅದೆಲ್ಲ ಒಂದು ಕಡೆ ಇರಲಿ, ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ರೈಲ್ವೇದಲ್ಲಿ ನನ್ನ ಅನಿಸಿಕೆ ಇತಿಹಾಸನ ಸೃಷ್ಟಿ ಮಾಡಿದ್ದಾರೆ. ಯಾವ ಕೇಂದ್ರದಲ್ಲೂ ಮಂತ್ರಿ ಯಾರೂ ಕೆಲಸ ಮಾಡಿಲ್ಲ, ಅಷ್ಟು ಸೋಮಣ್ಣ ಅವರು ಕೆಲಸ ಮಾಡ್ತವ್ರೆ. ಉದಾಹರಣೆ ಎಲ್ಲಿ ನೋಡ್ರು ಸೋಮಣ್ಣನೇ. ಮೊನ್ನೆ ವಿಜಯನಗರ ಹೋಗಿದ್ದೀನಿ ಸೋಮಣ್ಣ, ಬಳ್ಳಾರಿ ಹೋಗಿದ್ದೀನಿ ಸೋಮಣ್ಣ, ಕೊಪ್ಪಳ ನೋಡ್ರೆ ಸೋಮಣ್ಣ, ಬೆಳಗಾಮಲ್ಲಿ ನೋಡ್ರೆ ಸೋಮಣ್ಣ. ಇಡೀ ರಾಜ್ಯದಲ್ಲಿ ಎಲ್ಲ ನಾನು ನೋಡಿ ರೈಲ್ವೆ ಕೆಲಸ ಇವತ್ತು ಆಗ್ತಾ ಇದೆ ಅಂದರೆ ಅದು ಸೋಮಣ್ಣ. ಇಲ್ಲಿ ಬಂದರೆ ನಮ್ಮ ರಾಜ್ಯದಲ್ಲಿಲ್ಲ, ಬೇರೆ ದೇಶದಲ್ಲಿ ಎಲ್ಲ ಕಡೆ ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಮಧ್ಯಪ್ರದೇಶದಲ್ಲಿದ್ದಾರೆ, ಎಲ್ಲಿದ್ದಾರಪ್ಪ ಸೋಮಣ್ಣ ಅಂದರೆ ಆಂಧ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಇದ್ದಾರೆ ಅಂದರೆ ಮಹಾರಾಷ್ಟ್ರದಲ್ಲಿದ್ದಾರೆ, ಎಲ್ಲಪ್ಪ ಸೋಮಣ್ಣ ಅಂದರೆ ಗುಜರಾತಲ್ಲಿದ್ದಾರೆ. ಅಂದರೆ ಆ ಕೆಲಸ ಇದೆಯಲ್ಲ ಬೇರೆ ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮದೇ ಉದಾಹರಣೆ, ಈಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ಮಂತ್ರಿ ನಾನು ಆಗಿದ್ದೀನಿ. ಒಂದು ಲೈನ್ ಕನೆಕ್ಷನ್ ಮಾಡಬೇಕಾದ್ರೆ 2300 ಕೋಟಿ ನಮ್ಮ ಜಿಲ್ಲೆಗೆ ಕೊಟ್ಟಿದ್ದಾರೆ. ಎಷ್ಟು? 2300 ಕೋಟಿ. 2300 ಕೋಟಿ ಹೇಳಿಲ್ಲ ಸೋಮಣ್ಣ, ಇದು ಯಲಹಂಕದ ಹೇಳಿದ್ರು 5000 ಕೋಟಿ ಅಂತ ಒಂದು ಯಲಹಂಕದ ಉದಾಹರಣೆ ಕೊಟ್ಟರು. ನನ್ನ ಜಿಲ್ಲೆಯಲ್ಲೇ 2372 ಕೋಟಿ ಎಕ್ಸ್ಟ್ರಾ ಲೈನ್ ಮಾಡೋಕ್ಕೆ ವಿಜಯನಗರ ಬಳ್ಳಾರಿ ಯಾರಿಂದ ರೀ ಸಾಧ್ಯ? ಅದು ಯಾರಿಂದ ಸಾಧ್ಯ? ಅದು ಒಬ್ಬರಿಂದನೇ ಸಾಧ್ಯ, ಅದು ಸೋಮಣ್ಣಯಿಂದ ಸಾಧ್ಯ. ಹಾಗಾಗಿ ಸೋಮಣ್ಣ ಒಳ್ಳೆ ನನ್ನ ಅನಿಸಿಕಣ, ನೀವು ಮಾಡ್ತಿರೋ ಕೆಲಸ ಯಾರು ಬೇರೆಯವ್ರು ಮಾಡೋಕ್ಕೆ ಸಾಧ್ಯ ಆಗ್ತಾ. ಪಕ್ಷ ಭೇದ ಬಿಟ್ಟು ನೀವು ಮಾಡಿದ್ರೆ ಕೆಲಸ ನಾವು ಮೆಚ್ಕೊಳ್ಳೇಬೇಕಾಗ್ತದೆ. ಒಳ್ಳೆ ಕೆಲಸನ ಮಾಡಿದ್ದೀರಾ, ನಿಮ್ಮ ನೋಡಿ ನಾವೆಲ್ಲ ಕೆಲಸನ ಕಲಿಬೇಕಾಗ್ತದೆ. ಈ ಭಾಳ ವರ್ಷದಿಂದ ಈ ಕನಸಿತ್ತು, ಆ ಕೆಲಸನ ನೀವು ನೆನೆಸು ಮಾಡಿದ್ದೀರಂತ ಇನ್ನೊಂದು ಬಾರಿ ಧನ್ಯವಾದಗಳು ಸಲ್ಲಿಸಿ. PC ಮೋಹನ್ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ, ಅವರು ನಮ್ಮ MP ಆಗಿದ್ದಾರೆ, ಅವ್ರಿಗೂ ಧನ್ಯವಾದ. ಅವರು ಒಂಥರ ಕಾಂಟ್ರವರ್ಸಿನೇ ಇಲ್ಲ. ಸೋಮಣ್ಣ ಹೇಳ್ದಂಗೆ ನೋ ಕಾಂಟ್ರವರ್ಸಿ, ಯಾರು ಏನಾರು ಮಾಡ್ಕೊಂಡು ಹೋಗಲಿ, ನಾನು ಇಲ್ಲ ಅನ್ನೋ ಅನ್ನಲ್ಲ, ಹೂನು ಅನ್ನಲ್ಲ, ನಡೀತಾ ಇರಿ ಅಂತ ಹೋಗ್ತಾನೆ ಇರ್ತಾರೆ. ನೋ ಕಾಂಟ್ರವರ್ಸಿ. ಹಾಗೆ ಲಹರ್ ಸಿಂಗ್ ಸಾಹೇಬ್ರು ಪಾಪ ಭಾಳ ಒಳ್ಳೆಯವರಿದ್ದಾರೆ. ಲಹರ್ ಸಿಂಗ್ ಸಾಹೇಬ್ರನ್ನ ಭಾಳ ಸೆಕ್ಯುಲರ್ ಲೀಡರ್, ಆವಾಗ ನಂತವನು ಬರ್ತಾ ಇರ್ತಾರೆ, ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾರೆ. ಅವರು ಇವತ್ತು ಬಂದಿದ್ದಾರೆ, ಅವರು ರವೀಂದ್ರ ಅಂದರೆ ಈಗ ಹೀರೋ, ಹ್ಯಾಟ್ರಿಕ್ ಹೀರೋ ಅಂದರೆ ಈಗ ಕಾಣ್ತಾ ಈ ವಿಜಯಗಳು ಈಗ ಸಂಪಾದನೆ ಮಾಡೋಕ್ಕಾಗಲ್ಲ. ರವೀಂದ್ರ ಇದಿದೆಯಲ್ಲ, ಇರಪ್ಪ, ಈ ವಿಸಲ್ಗಳು ಇದೆಯಲ್ಲ ಸುಮ್ಗಿಲ್ಲ. ಯಾರು ನಾಯಕ ಲೀಡರ್ ಆಗಿರ್ತಾನೆ ಅವನಿಗೆ ವಿಸಲ್ ಬರೋದು, ಅವ್ರಿಗೆ ವಿಸಲ್ಗಳು ಬರೋದು. ಬಂದಿದೆ, ಮುಂದಿನ ದಿನ ತಮಗೂ ಒಳ್ಳೇದಾಗಲಿ ಅಂತ ಹೇಳಿ ಈ ಕಾರ್ಯ ಸೋಮಣ್ಣನಿಗೆ ಇನ್ನೊಂದು ಬಾರಿ ಧನ್ಯವಾದ ಕಳಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಜಮೀರಾಮ ಸಾಹೇಬ್ರೆ. PC ಮೋಹನ್ ಅವರು ಒಂದೆರಡು ಮಾತಾಡು.
noti urate dakkitelore ಅವ್ರು ಸೋಮಣ್ಣಂದು ಸಿಂಪಲ್ ಸೀಟ್ ಅಣ್ಣ, ಸೋಮಣ್ಣಂದು ಸಿಂಪಲ್ ಸೀಟ್ ನೋಡಿದಿರಾ? ಒಬ್ಬ ಇವ ಚೇರ್ಮನ್ ಆಗಿರೋನು ಅವ್ರು ಹಿಡಿಯಕ್ಕಾಗಲ್ಲ. ಆದ್ರೂ ಪ್ರೋಟೋಕಾಲ್ ಹಂಗೆ ಹಿಂಗಂತ ಗತ್ತೋಸ್ತಾರೆ. ಒಂದು ಮಿನಿಸ್ಟರ್ ಆದರೂ, ರಾಜ್ಯದ ಮಿನಿಸ್ಟರ್ ಆದ್ರೂ ಒಂದು ಗತ್ತೋಸ್ತಾರೆ. ಕೇಂದ್ರದ ಮಂತ್ರಿ ಆಗಿಬಿಟ್ಟು ಸ್ವಾಗತ ಭಾಷಣ ಮಾಡ್ತಾರಂದ್ರೆ ಎಷ್ಟು ದೊಡ್ಡ ಮನುಷ್ಯ ಇರ್ಬೋದ್ರಿ, ಎಷ್ಟು ದೊಡ್ಡ ಮನುಷ್ಯ ಇರ್ಬೋದ್ರಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿರುವಂತಹ ಮಾನ್ಯ ರೈಲ್ವೆ ಹಾಗೂ ಜಲಶಕ್ತಿ ರಾಜ್ಯ ಸಚಿವರಾದಂತಹ ಹಾಗೂ ಹಿರಿಯರು ಆದಂತಹ ಶ್ರೀ ವಿ ಸೋಮಣ್ಣನವರೇ, ಕರ್ನಾಟಕ ರಾಜ್ಯದ ಸಚಿವರು, ಈ ಭಾಗದ ಜನಪ್ರಿಯ ಶಾಸಕರು ಆದಂತಹ ಜಮೀರ್ ಅಹಮದ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ರಾಜ್ಯಸಭಾ ಸದಸ್ಯರಾದಂಥ ಲೆಹರ್ ಸಿಂಗ್ ಸುರ್ವೆಯ ಅವರೇ, ರವೀಂದ್ರರವರೇ, ಅಲ್ತಾಫ್ರವರೇ, ಆರೀಫ್ರವರೇ, ಟಿ ವಿ ಕೃಷ್ಣರವರೇ, ಹಾಗೂ ರೈಲ್ವೆ ಇಲಾಖೆಯ DRM ಅವರೇ, ಹಾಗೂ ರೈಲ್ವೆ ಇಲಾಖೆಯ ಎಲ್ಲ ಅಧಿಕಾರಿಗಳೇ, ಇವತ್ತು ಸೋಮಣ್ಣ ಬಂದಿದ್ದಾರೆ ಅಂದರೆ ಎಲ್ಲ ಬಿರುಸಿನ ಕಾರ್ಯಕ್ರಮಗಳೇ ಇರ್ತವೆ. ಬೆಳಿಗ್ಗೆ 8 ಗಂಟೆಯಿಂದ ಶುರು ಆಗ್ತವೆ. ಯಾಕೆ ಅಂತ ಹೇಳಿದ್ರೆ ಯಾವುದೆಲ್ಲ ಮಂತ್ರಿಗಳ ಕಾರ್ಯಕ್ರಮ ಅಂದರೆ 10 ಗಂಟೆ ಮೇಲೆ 11 ಗಂಟೆ ಮೇಲೆ, ಆದರೆ ಸೋಮಣ್ಣ ಅವ್ರದ್ದು 7 ಗಂಟೆ 8 ಗಂಟೆಗೆ ಶುರು ಆಗುತ್ತೆ. ಈಗಾಗಲೇ ಬೆಳಿಗ್ಗೆ ನಾಯಂಡಹಳ್ಳಿ ಸ್ಟೇಷನ್ನಲ್ಲಿ ಬಸವ ಎಕ್ಸ್ಪ್ರೆಸ್ಸನ್ನು ಒಟ್ಟು 4 ಟ್ರೈನು ಸ್ಟಾಪ್ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಂದಿರೋಂಥದ್ದು ಸೋಮಣ್ಣ ಅವರು ಮಾಡಿ ಬಂದಿದ್ದಾರೆ. ಇವತ್ತು ತಮಗೆ ಗೊತ್ತಿರೋ ಹಾಗೆ ಈ ಭಾಗದಲ್ಲಿ ಏನು ಈ ಒಂದು ROB ರೋಡ್ ಓವರ್ ಬ್ರಿಡ್ಜ್ ಮಾಡಿದೆ, ಇದು ಬಹಳ ದಿನಗಳ ಕನಸು. ನಾನು ಹೇಳಬೇಕಂದ್ರೆ ಸುಮಾರು ಒಂದು 15-20 ವರ್ಷಗಳ ಒಂದು ಕನಸು ಇವತ್ತು ಸೋಮಣ್ಣ ಅವ್ರು ನನಸು ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಾನು ಅದಕ್ಕೆ ತಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಕೂಡ ಧನ್ಯವಾದಗಳು ಕೂಡ ಸಲ್ಲಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಏನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಯಾವುದೇ ಒಂದು ROB ಮತ್ತು RUB ಇಲ್ದಿರ ಇರಬಾರ್ದು, ಯಾವುದೇ LC ಗೇಟ್ಗಳು ಎಲ್ಲವೂ ಕೂಡ ನಿರ್ಮಾಣ, ಯಾವುದೇ ಮ್ಯಾನ್ಯುಯಲ್ ಗೇಟ್ಗಳು ಯಾವುದು ಇರಬಾರ್ದು ಅಂತ ಹೇಳಿ ಅವರು ಒಂದು ಘೋಷಣೆ ಮಾಡಿದ ಮೇಲೆ ಕಳೆದ 2 ವರ್ಷಗಳಿಂದ ನಮ್ಮ ಸೋಮಣ್ಣ ಅವರು ಹೆಚ್ಚಿನ ಒಂದು ರೀತಿಯಲ್ಲಿ ಕೆಲಸಗಳನ್ನು ಫಂಡ್ಗಳನ್ನು ತಂದು ಇವತ್ತು ಈ ತರಹದ ಒಂದು ROBಗಳನ್ನು ಮಾಡಿರೋದು ನಿಜವಾಗ್ಲೂ ಸಂತೋಷ. ಇವತ್ತು ಮುಂಬರುವ ದಿನಗಳಲ್ಲಿ ಯಾವುದೇ ರೀತಿಯ ಒಂದು LC ಗೇಟ್ಗಳು ಮ್ಯಾನ್ಯುಯಲ್ ಇರೋದಿಲ್ಲ ಅಂತ ಏನು ರೈಲ್ವೆ ಅವರು ಘೋಷಣೆ ಮಾಡಿದಾರೋ ಅದು ಖಂಡಿತವಾಗ್ಲೂ ಕೂಡ ಸೋಮಣ್ಣ ಅವರು ಅದನ್ನೆಲ್ಲವನ್ನು ಕೂಡ ಖಂಡಿತವಾಗ್ಲೂ ಮುಗಿಸ್ತಾರೆ ಅನ್ನೋದು ಕೂಡ ನನಗೆ ಒಂದು ವಿಶ್ವಾಸ ಇದೆ. ಇವತ್ತು ಈ ಭಾಗದಿಂದ ಸಿರ್ಸಿ ಸರ್ಕಲಿಂದ ವಿಜಯನಗರಕ್ಕೆ ಹೋಗ್ಲಿಕ್ಕೆ ಏನೊಂದು ಬಹಳ ಒಂದು ಪರದಾಡ್ತಿದ್ರು ಜನ ಈ ಒಂದು ಭಾಗದಲ್ಲಿ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಇವತ್ತು ಇಂತಹ ಒಂದು ಜಾಗದಲ್ಲಿ ROB ಆಗಿರೋದು ಬಹಳ ಸಂತೋಷ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಸೋಮಣ್ಣ ಅವರಿಗೆ ಧನ್ಯವಾದಗಳನ್ನ ಹೇಳಿ, ಮತ್ತೆ ಇನ್ನು ಬೆಂಗಳೂರಿನಲ್ಲಿ ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳು ಏನಾಗಬೇಕು ಅವೆಲ್ಲವೂ ಕೂಡ ನೆರವೇರಿಸ್ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಾನೇ ಮಾತಾಡ್ಬಿಡ್ತೀನಿ. ಆಯ್ತು. ಭಾರತ್ ಮಾತಾ ಕಿ. ಬಂಧುಗಳೇ, ಇವರಿಬ್ಬರು ಮಾತಾಡಿದ ಮೇಲೆ ನನ್ನ ಮಾತಾ ಅವಶ್ಯಕತೆ ಇಲ್ಲ. DRM जी, आप कैसा मजा मालूम है, आप डिसीजन लेना चाहिए. इसलिए ನಾನು ಇವಾಗ ಅದಕ್ಕೋಸ್ಕರವಾಗಿ ನನಗೆ ಭಾರಿ ದಿನದ ನೋವಿತ್ತು. ಪಾದರಾಯಪುರ, ಹೊಸಹಳ್ಳಿ, ವಿಜಯನಗರ ಒಂದು ತಾಯಿಯ ಮಕ್ಕಳಾಗಿ ಬಾಳ್ಮೆಯನ್ನು ಇವತ್ತವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಜಮೀರ್ ಅಹಮದ್ ಅವರು ನಾನು ಮಾಡದೇ ಇರ್ತಕ್ಕಂಥ ಕೆಲಸವನ್ನು ಮಾಡಿ ವೈಡನಿಂಗ್ ಮಾಡಿದ್ದಾರೆ. ನಾನು ಕರ್ನಾಟಕದ ಮಹಾಜನತೆ ಪರವಾಗಿ, ವಿಶೇಷವಾಗಿ ಈ ಭಾಗದ ಎಲ್ಲ ಜನರ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟೋದು ಮುಖೇನ ಅವರನ್ನು ಅಭಿನಂದನೆ ಸಲ್ಲಿಸೋಣ. ಒಂದು 100, 200, 500 ಜನಗಳಿಗೆ ತೊಂದರೆ ಆಗ್ಬೋದು, ಆದರೆ ಮುಂದಿನ ಪೀಳಿಗೆ, ನಾನು ಹೇಳಿದೆ ಅವ್ರಿಗೆ, ಇವಾಗ ಸೂರ್ಯ ಚಂದ್ರ ಇರೋ ತನಕ ಈ ರೋಡನ್ನು ವೈಡನ್ ಮಾಡಿದ್ರೆ ಅಲ್ಲಿವರೆಗೂ ಕೂಡ ನಿಮ್ಮ ಹೆಸರು ಉಳಿತದೆ. ಅಲ್ತಾಫ್ ಇರ್ಬೋದು, ಆರೀಫ್ ಇರ್ಬೋರೆಲ್ಲ ನನ್ನ ಶಿಷ್ಯರೇ, ಎಲ್ಲರೂ ನಿನಗೆ ಬಳುವಳಿ ಆಗಿದ್ದು ನಾವೆಲ್ಲ. ಹಾಗಾಗಿ ನಾವು ಒಂದು ನಾಣ್ಯದ 2 ಮುಖಗಳ ಕೆಲಸ ಮಾಡಿದ್ದೀವಿ. ಬೆಂಗಳೂರು ನಗರದಲ್ಲಿ ಏನಿವತ್ತು ಒಟ್ಟು 707 ROB RUಗಳು ಮಾಡಿದ್ದೀವಣ್ಣ. ಕರ್ನಾಟಕ ರಾಜ್ಯದಲ್ಲಿ 707 LC ಗೇಟ್ಗಳು. ಆ 707 LC ಗೇಟ್ ಮಾಡಿದ್ರಿಂದ ಏನೇನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನರಿಗೆ ಟೈಮು ಮತ್ತೊಂದು ಮಗದೊಂದು ಇದಲ್ದಿರ ಬೆಂಗಳೂರು ನಗರದಲ್ಲಿ ಸುಮಾರು 107 LC ಗೇಟ್ಗಳನ್ನು ಗುರುತಿಸಿ, ಕೇವಲ ನಮ್ಮ ಕ್ಷೇತ್ರ ಅಲ್ಲ, ಇಡೀ ಬೆಂಗಳೂರಿಗೆ 100 ಕಿಲೋಮೀಟರ್ ದೂರದಲ್ಲಿ ಏನಿದೆ ಅದನ್ನು ಮಾಡಿ 35, 40, 47 LC ಗೇಟ್ಗಳನ್ನು ಕ್ಲೋಸ್ ಮಾಡಿದ್ದೀವಿ ನಾವು ಬಂದ ಮೇಲೆ.
1 ವರ್ಷ 8 ತಿಂಗಳಲ್ಲಿ. ಈ ಎಲ್ಲ ಹಣವನ್ನು ಕೂಡ ಭಾರತ ಸರ್ಕಾರ ಸನ್ಮಾನ್ಯ ಪ್ರಧಾನಿ ನರೇಂದ್ರ ಮೋದಿಯವರ ಕೊಡುಗೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ. ಇವತ್ತು ಇದನ್ನು ಮಂಜೂರಾತಿ ಮಾಡಿದ್ದು 2000 ಇದೆ ತಾನೆ, 21-22 ಜಮೀರ್ ಅಹಮದ್ ಖಾನ್ ಸಾಹೇಬರು ಮಂತ್ರಿಯಾಗಿದ್ದರು, ನಾನು ಇದ್ದೆ. ಹಾಗಾಗಿ ಇವತ್ತು ಕೇವಲ 100% ಭಾರತ ಸರ್ಕಾರ ದುಡ್ಡು ಸಾಹೇಬ್ರೆ. ನಾನು ಇವತ್ತು ನಿಮ್ಗೆ ವಿನಂತಿ ಮಾಡ್ತೀನಿ, ಬಳ್ಳಾರಿ 2300 ಕೋಟಿ ರೂಪಾಯಿಂದು ಸುಮಾರು ವರ್ಷಗಳಿಂದ ಇತ್ತು. ಒಂದು ಮಾಡಿಬಿಟ್ಟು 100 ಅಂತ ಪ್ರಚಾರ ತಗೊಳ್ಳೋರು ಜಮೀರ್ ಅಹಮದ್ ಖಾನ್ ಸಾಹೇಬರು ನನಗೆ ಒಂದು 4-5 ಪತ್ರಗಳನ್ನು ಬರೆದ್ರು. ಅದೆಲ್ಲವನ್ನು ಪರಿಗಣಿಸಿ ಬಳ್ಳಾರಿ ಮತ್ತು ಹೊಸಪೇಟೆ ಡಿವಿಷನ್ ಏನಿದೆ, ಇನ್ನೊಂದು 2 ವರ್ಷದಲ್ಲಿ ಒಂದೇ ಒಂದು LC ಗೇಟ್ ಇದೆ ಅನ್ನೋದಿಲ್ಲ, ರೈಲ್ವೆ ಗೇಟ್ ಇರೋದಿಲ್ಲ. ಎಲ್ಲರಿಗೂ ಕೂಡ ಕೇವಲ ನಾನು ಮತ್ತು ಅವರು ಅಂತಲ್ಲ, ಇದಕ್ಕೆ ಕೊಡುಗೆಯನ್ನು ಕೊಟ್ಟಂಥವರು ರಾಷ್ಟ್ರದ ಪ್ರಧಾನಮಂತ್ರಿ, ನಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ನರೇಂದ್ರ ಮೋದಿಯವರು, ನಮ್ಮ ರೈಲ್ವೆ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರು, ನಮ್ಮ ಇಲಾಖೆಯ ಎಲ್ಲ ಮುಖ್ಯ ಅಧಿಕಾರಿಗಳು ಮಾಡಿದ್ದಾರೆ. ಆ ನಿಮಿಷದಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಹೇಳಿ, ಮುಂದಿನ ವಾರ ಚನ್ನಪಟ್ಟಣ, ಅದಲ್ಲದೆ ಹೆಬ್ಬಾಳ, ಯಲಹಂಕ, ಸುಮಾರು ಒಂದು 14-15 ROB RUB ಸಾಹೇಬ್ರೆ. ನನಗೆ ಮೊನ್ನೆ ಮೀಟಿಂಗ್ನಲ್ಲಿ ಇನ್ಮೇಲೆ ನಾನು ಎಲ್ಲ ಮೀಟಿಂಗ್ ಮೋಹನ್ ಬರ್ತಾರೆ, ನಿಮ್ಮನ್ನು ಕರಿತೀನಿ, ನೀವು ಬರಬೇಕು. ಯಾಕೆ ಬರಬೇಕು ಅಂತ ಅಂದರೆ, ಬಡವರಿಗೆ ಸಾಮಾನ್ಯರಿಗೆ ನೆರವನ್ನು ನೀಡಬೇಕಾದಂಥ ಕರ್ತವ್ಯ ನಮ್ಮದು. ನಾನು ಸ್ಲಮ್ಗಳನ್ನೆಲ್ಲ ಅವತ್ತು ರೆಗ್ಯುಲರೈಸ್ ಮಾಡಿ 1000 ರೂಪಾಯಿ ಕೊಟ್ಟರೆ ಅವ್ರವ್ರಿಗೆ ಜಮೀನು, ಅವ್ರವ್ರ ಮನೆ ಅವ್ರಿಗೆ ಒಂದು. ನಾನು ಬಂದ ಮೇಲೆ ಎಲ್ಲಪ್ಪ ಕಾಂಗ್ರೆಸ್ ಸರ್ಕಾರ ಬಂತು ಏನು ಮಾಡ್ತದೋ ಅಂತ ಇದ್ದೆ. ಭಗವಂತನ ದಯ, ಜಮೀರ್ ಅಹಮದ್ ತಂದೆ ತಾಯಿ ಆಶೀರ್ವಾದ, ಅವ್ರು ಬಂದು ನಾನೇನೇನು ಮಾಡಿದೆ ಒಂದೂ ಕೂಡ ಚಾಚು ತಪ್ಪದೆ ಎಲ್ಲವನ್ನು ಕೂಡ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಆಭಾರಿಯಾಗಿರಬೇಕಾಯ್ತದೆ. ಸರ್ಕಾರ ಬರ್ತದೆ, ಸರ್ಕಾರ ಹೋಗ್ತದೆ, ಅಧಿಕಾರ ಬರ್ತದೆ, ಅಧಿಕಾರ ಹೋಗ್ತದೆ. ಜನರ ಮಧ್ಯದಲ್ಲಿ ಯಾರಿರ್ತಾರೆ ಅವರೇ ಮಾತ್ರ ನಾಯಕರಾಗೋದು. ಹಾಗಾಗಿ ಇವತ್ತು ನಮ್ಮ ಮೋಹನ್ ಕುಮಾರ್ ಅವರು ಒಬ್ಬ ಆಡುಮುಟ್ಟದ ಸೊಪ್ಪಿಲ್ಲ ಅನ್ನುವಾಗಿದೆ. ಕಾರ್ಮಲ್ ಕಾಲೇಜ್ ಗೇಟ್ ಹತ್ರ, लेर सिंह जी कितने वर्ष था आपका, आप कितने वर्ष से बेंगलुरु में ನೀವು ಎಷ್ಟು ವರ್ಷ ಇಲ್ಲಿದ್ದೀರಿ? ಯಾವತ್ತಾರು ಕಾರ್ಮಲ್ ಕಾಲೇಜ್ ಎಲ್ಲಿದೆ ಅಂತ ನೋಡಿದ್ರೆ ಯಾರಾದರೂ? ನೋಡಿ 40 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ಮೋಹನ್ ಕುಮಾರ್ ನಿಮಗೆ ಬರ್ತದೆ, ಅದೂ ಅಲ್ಲೂ ಕೂಡ ಇವಾಗಲೇ ನಡೀತಾ ಇದೆ. BBMP ನಮಗೇನಾಗಿದೆ ಅದೇ ಬಂದಿರೋದು. BBMP ಅವ್ರಿಗೆ ಏನಾಗಿದೆ ಸರ್, ನಿಮ್ಗೆ ಯಾಕೆ ಇವತ್ತು ಹೇಳ್ತೀನಿ ಅಂದರೆ, ನಾವೆಲ್ಲ ಒಂದು ಅರ್ಥ ಮಾಡ್ಕೊಂಡಿದ್ದೀವಿ ಕಷ್ಟ ಏನು ಅಂತ. ಅಧಿಕಾರಿಗಳು ಅದು ಅರ್ಥ ಮಾಡ್ಕೋಬೇಕಾಯ್ತದೆ. ನೀವು ನನಗೆ ವಿನಂತಿ ಮಾಡ್ತೀನಿ, ಛತ್ತೀಸ್ಗಢಕ್ಕೆ ಒಂದು ಸಾರಿ ಬನ್ನಿ, ಅರುಣಾಚಲ ಪ್ರದೇಶಕ್ಕೆ, ಜಾರ್ಖಂಡ್ಗೆ, ಅಸ್ಸಾಂಗೆ, ತ್ರಿಪುರಾಗೆ, ಶ್ರೀನಗರಕ್ಕೆ, ಜಮ್ಮು ಕಾಶ್ಮೀರಕ್ಕೆ, ಬೇರೆ ಬೇರೆ ರಾಜ್ಯಗಳು ಹೇಗಾರು ಆಗಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋಗಬೇಕು. ಮೋದಿಜಿಯವರ ಕಾರ್ಯಕ್ರಮ ಏನು, ಬಡವರೇನು, ಆದಿವಾಸಿಗಳೇನು, SC STಗಳೇನು, ಕುಳಿತುಕೊಳ್ಪಟ್ಟವರೇನು ಮತ್ತು ಅಲ್ಪಸಂಖ್ಯಾತರೇನು ಅನ್ನೋದನ್ನು ತೋರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ನನಗೆ ಭಾರಿ ಆನಂದ ಆಗಿದ್ದು, ನೀವು ರೋಡನ್ನು ವೈಡನ್ ಮಾಡಿ 240 ಕೋಟಿ ರೂಪಾಯಿ ಏನು ಇಟ್ಟಿದ್ದೀರಿ, ಇದನ್ನು ತಕ್ಷಣವೇ ಮಾಡಿ. ಇನ್ನೂ ನಿಮಗೆ 2 ವರ್ಷ 2 ತಿಂಗಳಿದೆ, ನನಗೆ 3 ವರ್ಷ 3 ತಿಂಗಳು 4 ತಿಂಗಳು ಇದೆ. ಅಷ್ಟೊಳಗಡೆ ಎಲ್ಲವನ್ನು ಕೂಡ ಮುಗಿಸೋಣ. ಇದಾಗೋದ್ರಿಂದ ಲಕ್ಷಾಂತರ ಜನಕ್ಕೆ ಅನುಕೂಲ ಆಯ್ತದೆ, ಸಾವಿರಾರು ಜನಕ್ಕೆ ಅನುಕೂಲ ಆಯ್ತದೆ. ಇದನ್ನು ಒಂದು ಸಣ್ಣ ಉಪಯೋಗವನ್ನು ನಾವು ಮಾಡಿದ್ದೇವೆ. ನಾನು ಬರೋದಕ್ಕೆ ಮುಂಚಿತವಾಗಿ 4 ಟ್ರೈನ್ಗಳನ್ನು ಭಾರತ ಸರ್ಕಾರ ಪ್ರಾಯಶಃ ನಾಯಂಡಹಳ್ಳಿಯಲ್ಲಿ ಸಾಹೇಬ್ರೆ, ಏನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ರೈಲ್ವೆ ಸ್ಟೇಷನ್ ಇದೆ, ನಿಲ್ಲಿಸೋದಕ್ಕೆ ಜಾಗ ಇಲ್ಲ. 12-13 ಟ್ರ್ಯಾಕ್ ಇದೆ, ನಮ್ಮ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಇವಾಗ 4 ಟ್ರೈನ್ಗಳನ್ನು ಏಕಕಾಲದಲ್ಲಿ ಓಡಿಸ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಬೆಂಗಳೂರು ಮೈಸೂರು 4 ಪದ್ಧತಿ ಆಗ್ತದೆ. ಚಂದನ್ ಕುಮಾರ್ ವಿಜಯನಗರ, ಹಳೆ ವಿಜಯನಗರ ಹೋಯ್ತು. ಇದು ಜಮೀರ್ ಅಹಮದು, PC ಮೋಹನು, ಸೋಮಣ್ಣ, ರವೀಂದ್ರ ಅವರು ವಿಜಯನಗರ ಯಾವ ರೀತಿ ಬರ್ತದೆ ಅಂತ ನೀವು ನೋಡ್ತಾ ಇರಿ. ಅದಕ್ಕೆ ನಾನು ವಿನಂತಿ ಮಾಡ್ತೀನಿ, ಅಭಿವೃದ್ಧಿ ನಂದು, ಜಮೀರ್ ಅಹಮದ್ದು, PC ಮೋಹನ್ ಅವರ ಕನಸು. ಇದನ್ನು ಬಿಟ್ಟರೆ ನಮ್ಮ ತಲೆಯಲ್ಲಿ ಬೇರೆ ಏನೇನು ಇಲ್ಲ. ಬಡವರಿಗೆ, ಬಡತನದಲ್ಲಿರೋರಿಗೆ ಎಲ್ಲ ಒಂದು ಕಡೆ ಸ್ವಾವಲಂಬಿಗಳಾಗಿ ಬದುಕಬೇಕು ಅನ್ನೋದು ನಮ್ಮ ಬಯಕೆ ಆಗಿದೆ. ಈ ಕೆಲಸ ನಾವು ಮಾಡಿದ್ದೀವಿ. ಏನು ರಾಷ್ಟ್ರದ ಪ್ರಧಾನಮಂತ್ರಿಗಳು ಯಲಹಂಕದ ಹತ್ರ ಇಡೀ ದೇಶದಲ್ಲೆಲ್ಲೂ ಇಲ್ಲ ಒಂದು ಲಾಜಿಕ್. ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಅದನ್ನು ನೋಡ್ಬೇಕು ನೀವು.
ಅದು ನೋಡಿದ್ರೆ ಆನಂದ ಪಡ್ತೀರಿ. ಅದನ್ನು ಮಾಡ್ತೀವಿ. ರಾಷ್ಟ್ರದ ಪ್ರಧಾನಮಂತ್ರಿಗಳೇ ಅದರ ಶಂಕುಸ್ಥಾಪನೆಗೂ ಬರ್ತಾರೆ. ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರು ಕೂಡ ಬರ್ತಾರೆ. ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ, ದುಬಾಸಿ ಪಾಳ್ಯ ನಿಮ್ಗೆ ಗೊತ್ತು. ಆ ದುಬಾಸಿ ಪಾಳ್ಯದ 50 ವರ್ಷದಿಂದ ಮಾಡಿರಲಿಲ್ಲ. 50 ಇಯರ್ಸ್ಗೆ ಕೌನ್ ಬಿ ನೈಕಿ ಅಂತ ಜೈರ್ ಸಿಂಗ್ ಜಿ. ಯಾಕೆ ನಿನಗೆ ಹೇಳ್ತೇನೆ ಅಂದರೆ ನಿನಗೆ ಅರ್ಧ ಕನ್ನಡ ಅರ್ಧ ಹಿಂದಿ. ನಾನು ನಿನ್ನ ಹತ್ರ ಹಿಂದಿ ಕಲಿಯೋಣ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಹಾಗಾಗಿ 34 ಕೋಟಿ ರೂಪಾಯಿಗಳನ್ನು ಮೊನ್ನೆ ತಾನೇ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೀವಿ. ಅದನ್ನು ಕೂಡ ಕೆಲಸ ಮಾಡ್ತೀವಿ. ಬೆಂಗಳೂರಿನ ಸುತ್ತಮುತ್ತ 100 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 30-40 ವರ್ಷದಿಂದ ಇದ್ದಂಥ ಕಾರ್ಪೊರೇಷನ್ ಅಧಿಕಾರಿಗಳು ಎಲ್ಲ ಒಂದು ಕಡೆ ಜಡತ್ವ ಬಂದು ನಿಂತಿದ್ರು. ಎಲ್ಲರಿಗೂ ಕೂಡ ಬಿಸಿ ಮುಟ್ಟೋ ಕೆಲಸ ಆಗಿದೆ. ನನ್ನ ಇಲಾಖೆ ರೈಲ್ವೆ ಇಲಾಖೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನಿಮ್ಮನ್ನೆಲ್ಲ ಕರಿತೀವಿ. ಒಂದು ಕಾಲದಲ್ಲಿ ರೈಲ್ವೆ ಇಲಾಖೆ ಅಂದರೆ ಅನ್ಟಚಬಲ್ ಅನ್ನೋರು. ರೈಲ್ವೆ ಇಲಾಖೆ ಅಂದರೆ ಮೋದಿಜಿಯವ್ರು ಬಂದ ಮೇಲೆ ಎಲ್ಲ ಇಲಾಖೆಯಲ್ಲೂ ಕೂಡ ಸಾರ್ವಜನಿಕರ ಇದಾಗಬೇಕು ಅನ್ನೋ ಮಾತನ್ನು ಹೇಳಿ ಜನರ ಜೊತೆಯಲ್ಲಿ ಕೆಲಸ ಮಾಡಿ ಅನ್ನುವ ಸೂಚನೆ ಇದೆ. ಆ ಸೂಚನೆಯಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನಾವೆಲ್ಲರೂ ಸೇರಿ ಇವತ್ತು ತುಂಬ ಸಂತೋಷದ ಉದ್ಘಾಟನೆ ಮಾಡಿದ್ದೇನೆ. ಜಮೀರ್ ಅಹಮದ್ ಅವರಿಗೆ, PC ಮೋಹನ್ ಅವರಿಗೆ ನನ್ನ ಸವಿನಯ ಪ್ರಾರ್ಥನೆ, ಇದೇನಾದ್ರು ಇದಕ್ಕೆ ಉಪಯೋಗ ಆಗಬೇಕಾದ್ರೆ ದಯವಿಟ್ಟು ಅದನ್ನು ವೈಡನಿಂಗ್ ಮಾಡಿ ಪ್ರಾಯಶಃ ಯಾವ್ದಾರು ರಸ್ತೆಗೆ ಬೇಕಾದ್ರೆ ನಿನ್ನ ಹೆಸರೇ ಇಡ್ತೀನಪ್ಪ, ನನಗೇನಿಲ್ಲ. ಯಾಕೆ ನನಗೆ ಅದು ಆಗಬೇಕಾಗಿದೆ. ಆ ಕೆಲಸ ಮಾಡೋಣ ಅಂತ ಹೇಳಿ ಈ ಜನಸ್ತೋಮ, ಈ ಪ್ರೀತಿ, ವಿಶ್ವಾಸ, ಆತ್ಮೀಯತೆ ಇದನ್ನು ನೋಡಿದ್ರೆ ನನಗನ್ನಿಸ್ತದೆ ಪ್ರಪಂಚದಲ್ಲಿ ದೇವರು ಇದ್ದಾನೆ. ಆ ದೇವರೆಲ್ಲ ಒಂದು ಕಡೆ ನಮ್ಮನ್ನೆಲ್ಲ ಕಾಪಾಡ್ತಾನೆ ಅಂತ ಹೇಳಿ ವಿಜಯನಗರ, ಗೋವಿಂದರಾಜ ನಗರ ಅನ್ನೋದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಅವೆಲ್ಲ ಮಾಡ್ತೀವಿ ಬಿಡಪ್ಪ. ಅದಿರಲಿ. ಒಂದು ಸತ್ಯ, ಯಾರಾದರೂ ಇದಕ್ಕೆ ಹೆಸರಿಡಬೇಕು ಪಾದರಾಯಪುರಕ್ಕೆ ಅಂದರೆ ಪ್ರಾಯಶಃ ಜಮೀರ್ ಅಹಮದ್ ಅವರು ತೀರ್ಮಾನ ಮಾಡಿರ್ತಕ್ಕಂಥದ್ದು ಕಠಿಣವಾದ ತೀರ್ಮಾನ. ಈ ತೀರ್ಮಾನ ಅದನ್ನು ಮಾಡಿ ಕಾರ್ಯರೂಪಕ್ಕೆ ತರ್ತಕ್ಕಂಥ ಶಕ್ತಿ ಭಗವಂತ ಅಲ್ಲ, ಅವ್ರು ಕೊಡಲಿ. ನಾಳೆಯಿಂದನೋ ನಾಳಿದ್ರಿಂದನೋ ಇದು ರಂಜಾನು ಪ್ರಾರಂಭವಾಗ್ತಾ ಇದೆ. ಒಂದು ಮಾತನ್ನು ಹೇಳಿದ್ರು, ಅಣ್ಣ ರಂಜಾನ್ ಪ್ರಾರಂಭ ಆಯ್ತದೆ ಏನು ಮಾಡಲಿ ಅಂದ್ರೆ, ಅದು ಯಾವತ್ತು ಆಗ್ತದೆ 18-19 ಹೇಳಿದ್ರು ಅಂತ ಅಂದರು. ನಾನು ಹೇಳಿದೆ ಅದಕ್ಕೆ ಮುಂಚೆ ಆಯ್ತಣ್ಣ ಮಾಡೋಣ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಒಳ್ಳೆ ಸಭೆ ಇದು. ಭಗವಂತ ಒಳ್ಳೇದು ಮಾಡಲಿ. ದೇಶಕ್ಕೆ ಮೋದಿಯ ನಾಯಕತ್ವ ದೇಶದ ವ್ಯವಸ್ಥೆಗೆ ಪ್ರಾಯಶಃ ಪೂರಕವಾಗಿದೆ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ. ಜಮೀರ್ ಅಹಮದ್ ಅವರು ಎಂಥ ದೊಡ್ಡ ತಂದೆಯಲ್ಲಿ ಹೇಳಿದ್ರು, PC ಮೋಹನ್ ಏನು ನಾನೇನು, ದೇಶ ಇದ್ದರೆ ಮಾತ್ರ ಅನ್ನೋದನ್ನು ತೋರಿಸಿದ್ದಾರೆ PC ಮೋಹನ. ನನಗನ್ನಿಸ್ತದೆ ಭಾರಿ ಬುದ್ಧಿವಂತ ನೀನು, ನನಗಿನ್ನ ನೀನೇ ಬುದ್ಧಿವಂತ. ಹಾಗಾಗಿ ಎಷ್ಟು ಮಟ್ಟಿಗೆ ನೋಡಿ ಇದೇ ಆತ್ಮೀಯತೆ. ಈ ಆತ್ಮೀಯತೆಯಲ್ಲಿ ಕೆಲಸ ಮಾಡೋಣ. ರಾಜ್ಯದ ರಾಜಧಾನಿಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ, ಸನ್ಮಾನ್ಯ ಅಶ್ವಿನಿ ವೈಷ್ಣವ್ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಹೊಂದಿಸಿ ನನ್ನ ಮಾತು ಮುಗಿಸ್ತೀನಿ. ಭಾರತ್ ಮಾತಾ ಕಿ, ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ. ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಸೋಮಣ್ಣ ಸರ್ ಅವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮ ತಮ್ಮದೇ ಇಲಾಖೆ ತಮ್ಮದೇ ಕಾರ್ಯಕ್ರಮ ಆಗಿರೋದ್ರಿಂದ ಯಾವುದೇ ಆಡಂಬರವಿಲ್ಲದೆ ಸರಳ ಜೀವಿ ಆಗಿರ್ತಕ್ಕಂತಹ ಶ್ರೀ ವಿ ಸೋಮಣ್ಣ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸತಕ್ಕಂತಹ ಜಮೀರ್ ಅಹಮದ್ ಸರ್ ಅವರಿಗೆ ಶಾಲನ್ನು ಓದಿಸೋದ್ರ ಮೂಲಕ ಅಭಿನಂದಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ನಮ್ಮ ವಿ ಸೋಮಣ್ಣ ಸರ್ ಅವರಿಗೆ ಜಮೀರ್ ಅಹಮದ್ ಖಾನ್ ಸರ್ ಅವರು ಶಾಲನ್ನು ಹಾಕೋದ್ರ ಮೂಲಕ ಅಭಿನಂದಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕು. ಅದೇ ರೀತಿ ರವೀಂದ್ರರವರು ಸೋಮಣ್ಣ ಸರ್ ಅವರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೂ ಕೂಡ ಅದೇ ರೀತಿ PC ಮೋಹನ್ ಸರ್ ಅವರು ಗೌರವಾನ್ವಿತ ಸಂಸದರು, ಲೋಕಸಭೆ ಬೆಂಗಳೂರು ಸೆಂಟ್ರಲ್, ಇವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವರಿಗೆ ಶಾಲನ್ನು ಹಾಕೋದ್ರ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಶ್ರೀಯುತ ಲಹರ್ ಸಿಂಗ್ ಸಿರೋಯರ್ ಅವರು ಗೌರವಾನ್ವಿತ ಸಂಸದರು, ರಾಜ್ಯಸಭೆ, ಇವರಿಗೂ ಕೂಡ ಶಾಲನ್ನು ಹಾಕೋದ್ರ ಮೂಲಕ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.
ಅದೇ ರೀತಿ ಬೆಂಗಳೂರು ವಿಭಾಗದ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶ್ರೀಯುತ ಆಶುತೋಷ್ ಕೆ ಸಿಂಗ್ ಸರ್ ಅವರಿಗೂ ಕೂಡ ಸೋಮಣ್ಣ ಸರ್ ಅವರು ಶಾಲನ್ನು ಹಾಕೋದ್ರ ಮೂಲಕ ಅಭಿನಂದಿಸ್ತಾ ಇದ್ದಾರೆ. ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಅಭಿನಂದಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.